ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ಇವರದೇ ಹವಾ. ಒಂದ್ ಕಾಲದಲ್ಲಿ 2 ದಶಕಗಳಿಗೂ ಅಧಿಕ ಕಾಲ ಒಂದು ಸೀರಿಯಲ್ಸ್ ಅಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಿರಿಜಾ ಮೇಡಮ್ ಅವರು ಅವರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಪತಿ ಪ್ರಭಾಕರ್ ಅವರೊಟ್ಟಿಗೆ ಕಾಣಿಸ್ಕೊಳ್ತಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲರೂ ಒಟ್ಟಿಗೆ ಇಬ್ರು ಒಟ್ಟೊಟ್ಟಿಗೆನೆ ಮಾತಾಡ್ತಿದ್ದೀರಾ. ಒಟ್ಟಿಗೆ ಇದೀವಲ್ಲ ಸರ್. ಮೇಡಮ್, ಸೀರಿಯಲ್ಸ್ ಆಯ್ತು, ರಿಯಾಲಿಟಿ ಶೋಸ್ ಆಯ್ತು, ಏನೂ ಆಯ್ತು, ಈಗ ಸಿನಿಮಾಗಳಿಗೆ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿರುವಂತದ್ದು ಎಷ್ಟು ಖುಷಿ ಕೊಡ್ತಿದೆ. ಅದು ಇಬ್ರು ಕೂಡ ಬಹಳ ಖುಷಿ ಇದೆ. ಇಷ್ಟು ದಿನ ನನಗೆ ಆದರೆ ಸೀರಿಯಲ್ಸ್ ಆ್ಯಂಡ್ ಸಿನಿಮಾ ಅನ್ನೋ ಡಿಫ್ರೆನ್ಸ್ ಇಲ್ಲ. ನನಗೆ ಪಾತ್ರನೇ ಮುಖ್ಯ ಆಗುತ್ತೆ. ಸಿನಿಮಾ ಮಾಡಿದ್ರು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಿನಿಮಾ ಮಾಡ್ತೀನಿ, ಸೀರಿಯಲಲ್ಲಿ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಅಲ್ಲೂ ಮಾಡ್ತೀನಿ. ಬಟ್ ಈಗ ಆಫ್ಟರ್ ಲಾಂಗ್ ಗ್ಯಾಪ್ ಆಗಿತ್ತು, ಮತ್ತೆ ಬಂದಿರೋದು ಬಹಳ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ಈ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಆದಂಥ ಒಂದು ರೋಲ್. ಇಷ್ಟು ವರ್ಷ ನಾನು ಏನು ಮಾಡಿದ್ದೀನೋ ಅದು ಅಲ್ಲದೆ ಇರುವಂಥ ಒಂದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಕಾಸ್ಟ್ಯೂಮ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅದಕ್ಕಾದಂಥ ಪ್ರಿಪ್ರೇಷನ್ಸ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ ಜರ್ನಿ ಕೂಡ ನನಗೆ ಖುಷಿ ಕೊಡ್ತಾ ಇದೆ. ಐ ಆಮ್ ಎಂಜಾಯಿಂಗ್ ಇಟ್. ಸೊ ಬಹಳ ಖುಷಿ ಇದೆ. ಅಟ್ ದ ಸೇಮ್ ಟೈಮ್ ಪ್ರಭಾಕರ್ ಅವರ ಸಿನಿಮಾ ಕೂಡ ಇನ್ನೇನು ರಿಲೀಸ್ ಆಗೋಕ್ಕೆ ರೆಡಿ ಇದೆ. ಈ ಮಂತ್ ಜುಲೈಯಲ್ಲೇ ರಿಲೀಸ್ ಆಗುತ್ತೆ. ಸೊ ಎಲ್ಲ ಖುಷಿಯಾಗಿ ನಡೀತಾ ಇದೆ. ಟಚ್ ವುಡ್ ಅದು ಹಾಗೆ ಇರಲಿ ಅಷ್ಟೇ. ಹಾಂ ಸರ್, ನಮ್ಮದು ಕಮ್ಬ್ಯಾಕ್ ಅಂತ ಏನಿಲ್ಲ ಸರ್, ಅಲ್ಲಲ್ಲೇ ಮಾಡ್ತಿದ್ದೆ. ನಾನು ಸೀರಿಯಲಿಂದ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ, ಬಿಕಾಸ್ ಆಫ್ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಅಷ್ಟೇ. ಇವಾಗ ಇತ್ತೀಚೆಗೆ ಒಂದು ರುದ್ರ ಗರುಡ ಪುರಾಣ ಸಿನಿಮಾಲ್ ಮಾಡಿದ್ದೆ. ನಮ್ಮ ನಿರ್ದೇಶಕ ನಂದೀಶ್ ಅವರು ತುಂಬ ಕ್ಲೋಸ್ ಫ್ರೆಂಡ್, ಹಾಗಾಗಿ ಅವ್ರ ಸಿನಿಮಾಲು ಮಾಡಿದ್ದೆ. ಈಗ ಅಕ್ಯೂಸ್ಡ್ ಅಂತ ತಮಿಳ್ ಸಿನಿಮಾ ಸರ್, ಮೇಯ್ನ್ ಆ್ಯಂಟಾಗೋನಿಸ್ಟ್ ಆಗಿ ವಿಲನ್ ಆಗಿ ಮಾಡಿದ್ದೀನಿ. ಜುಲೈ 3rd or 2nd ವೀಕಲ್ಲಿ ರಿಲೀಸ್ ಆಗುತ್ತೆ ಸರ್. ಸೊ ಖುಷಿಯಾಗಿದೆ ಸರ್. ಅವರು ಎಂಟ್ರಿ ಕೊಡ್ತಿದ್ದಾರೆ, ನಾವು ಹೊಸದಾಗ ಅಲ್ಲೇ ಎಂಟ್ರಿ ಕೊಡ್ತಾ ಇದ್ದೀವಿ. ಆಫ್ ಸ್ಕ್ರೀನ್ ಅಂತೂ ಇಬ್ರು ಜೋಡಿ ಆಗಿದಾರ. ಆನ್ ಸ್ಕ್ರೀನ್ ಯಾವಾಗ ಕಣ್ತುಂಬ್ಕೋಬೋದು ಈ ಜೋಡಿನ ಅಂತ? ಬಿಕಾಸ್ ಇವರೆಲ್ಲ ಮಾಡೋದು ವಿಲನ್ ಆಗಿ, ನಾನು ಮಾಡೋದು ಹೀರೋಯಿನ್ ಆಗಿ. ಸೊ ವಿಲನ್ಸ್ ಹೀರೋಯಿನ್ ಹಿಂದೆನೆ ಬೀಳ್ಬೇಕಲ್ಲ ಮೇಡಮ್? ಬಿದ್ದು ಬಂದಾಯ್ತಲ್ಲ, ಮದುವೆನೇ ಆಗೋಯ್ತಲ್ಲ. ಹಲೋ, ಹಿಂದೆ ಬಿದ್ದಿಲ್ಲ, ಜೊತೆಲಿ ಬಂದಿರೋ. ಎಲ್ಲಿ ಹಿಂದೆ ಬಿದ್ದಿದೆ? ಬಟ್ ಗೊತ್ತಿಲ್ಲ, ಆ ಥರ ಸ್ಕ್ರಿಪ್ಟ್ ಬಂದರೆ ನಮಗೂ ಖುಷಿನೇ ಮಾಡೋಕ್ಕೆ. ಅಫ್ಕೋರ್ಸ್ ಇಬ್ಬರು ಜೊತೆಗೆ ವರ್ಕ್ ಮಾಡ್ತೀವಿ ಅಂದರೆ ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಚೆನ್ನಾಗಿರುತ್ತೆ. ಆ ಥರ ಸ್ಕ್ರಿಪ್ಟ್ ಬರಬೇಕು ಅಷ್ಟೇ, ನಾವೇನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅದು ಬಂದರೆ ಖಂಡಿತ ಇಬ್ಬರು ಜೊತೆಗೆ ವರ್ಕ್ ಮಾಡ್ತೀವಿ. ನನಗೆ ಕ್ಯೂರಿಯಾಸಿಟಿ ಏನಂತಾರೆ, ಬಿಗ್ ಬಾಸ್ ಆದ ನಂತರ ನೀವು ಮದುವೆ ಆಗ್ಬಿಟ್ರಲ್ಲ, ಸಿಂಪಲ್ ಆಗಿ ಆಗ್ಬಿಟ್ರಿ. ಅದು ಕೂಡ ಎಲ್ಲರೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದೆಲ್ಲ ಪೋಸ್ಟ್ ಮಾಡ್ತಾರೆ. ಇವರಿಬ್ಬರನ್ನು ಯಾವಾಗ ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಕಾಯ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಆ ಕಾಲ ನನಗೆ ಸಿಕ್ತು. ಅಂಡ್ ಮತ್ತೊಮ್ಮೆ ಎಲ್ಲ ಕನ್ನಡ ಕಿರುತೆರೆ ವೀಕ್ಷಕರ ಕಡೆಯಿಂದ, ನಿಮ್ಮ ಅಭಿಮಾನಿಗಳ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್ ಬಿಲೇಟೆಡ್ ಆಗಿ. ಅಂಡ್ ಲವ್ ಸ್ಟೋರಿ ಹೆಂಗ್ ಶುರುವಾಯ್ತು ಅಂತ? ಇಲ್ಲೇನು ಲವ್ ಸ್ಟೋರಿ ಇಲ್ಲ, ಫ್ರೆಂಡ್ಶಿಪ್ ಇತ್ತು. ಇಬ್ಬರದು ಫ್ರೆಂಡ್ಶಿಪ್ ಸುಮಾರು ವರ್ಷದ ಫ್ರೆಂಡ್ಶಿಪ್ ಇತ್ತು. ಆ್ಯಂಡ್ ಅದು ಹಾಗೆ ಇದ್ವಿ, ಫ್ರೆಂಡ್ಸ್ ಆಗಿ ಇದ್ವಿ ನಡೀತಾ ಇತ್ತು. ಬಟ್ ಆಫ್ಟರ್ ಬಿಗ್ ಬಾಸ್, ಯಾವ ಬಿಗ್ ಬಾಸಲ್ಲಿ ಮದುವೆ ಜಾಸ್ತಿ ಮಾತುಕತೆ ನಡೀತಾ ಇತ್ತು. ಅದನ್ನು ಹಾಗೆ ಡಿಸ್ಕಸ್ ಮಾಡ್ತಾ ಇಬ್ಬರು ಅಲ್ಲಿ ಒಂದು ಮಾತಾಡ್ಕೊಂಡು, ಈಗ ಅವ್ರು ಪ್ರಪೋಸ್ ಮಾಡಿದ್ರು ಇಲ್ಲ ನಾನು ಪ್ರಪೋಸ್ ಮಾಡಿದ್ರು, ಆ ಥರದ್ದಿಲ್ಲ. ವೈ ಡೋಂಟ್ ವಿ ಗೆಟ್ ಮ್ಯಾರಿಡ್ ಅನ್ನೋದೊಂದು ಬಂದು ಇಬ್ಬರಿಗೂ ಅಲ್ಲಿ ಡಿಸೈಡ್ ಮಾಡಿದ್ವಿ, ವಿ ಗಾಟ್ ಮ್ಯಾರಿಡ್. ಇಟ್ಸ್ ಅ ಸಿಂಪಲ್ ಲವ್ ಸ್ಟೋರಿ. ಈಸ್ ಮೆಚ್ಯೂರ್ಡ್ ಪೀಪಲ್ ಅಲ್ಲ ನಾವು. ಆ ಥರದ್ದು ಏನೋ ಒಂದು ಚಿಕ್ಕ ಫಾರ್ಮಲ್ ಹುಡುಗರೇನಲ್ಲ. ಆಗಿ ಆ ಥರದ್ದು ಹಂಗೆ ಸಿಚುವೇಶನ್ ಮೇಡ್ ಇಟ್. ಅಷ್ಟೇ. ಈಗೇನಿದ್ರು ಐ ಲವ್ ಯು ಟು ಅನ್ನುವಂಥದ್ದು ಕಾಮನ್ ಆಗ್ಬಿಟ್ಟಿದೆ. ಸೊ ನೀವು ಪ್ರಪೋಸಲ್ಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರಿ, ಡೈರೆಕ್ಟ್ ಮದ್ವೆಗೆ ಹೋದ್ರಿ ಅಂತ. ಮದ್ವೆ ಆದ್ಮೇಲೆ ಮೇಡಮ್ ಅವ್ರಿಗೆ ಪ್ರಪೋಸ್ ಮಾಡಿದ್ದುಂಟಾ ಅಂತ? ಸರ್ ಡೈಲಿ ಹೇಳ್ತೀನಿ ಸರ್. ಹೇಳಮ್ಮ, ಮಾಮೂಲಿ ಸರ್, ನೀವು ಹೇಳ್ತೀರಿ ಏನೋ ಯಾವುದೇ ಒಂದು ಕೆಲಸ ಆದರೂ ಆದಮೇಲೇನೋ ಒಂದು ಮೆಸೇಜ್ ಹಾಕುವಾಗ ಅಥವಾ ಏನೋ ಹೇಳುವಾಗ ಲವ್ ಯು ಅಂತೀವಿ, ಅಂತೀವಿ, ಅಂತೀವಿ. ಬಿಕಾಸ್ ಲವ್ಡ್ ಒನ್ಸ್ಗೆ ಇನ್ಯಾವ ಥರ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತೆ. ಆ್ಯಂಡ್ ವಿತ್ ದ ರೆಸ್ಪೆಕ್ಟ್, ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಅಬೌಟ್ ಹರ್. ಅದಂತೂ ಕಡಿಮೆ ಆಗಲ್ಲ. ಅದ್ರ ಜೊತೆಗೆ ಪ್ರೀತಿನೂ ಸೇರಿಕೊಂಡಿದೆ. ಸೊ ಬಿಫೋರ್ ಮ್ಯಾರೇಜ್ ಐ ಲವ್ ಯು ಅದೆಲ್ಲ ಹೇಳ್ಕೊಂಡಂಗಿಲ್ಲ ನಾವು. ಈಗ ಆದಮೇಲೆ ನಾವು ನಾನ್ ಸ್ಟಾಪ್ ಹೇಳ್ತೀವಿ ಸರ್. ಈಗ ಸಾಮಾನ್ಯವಾಗಿ ಏನಂತಾರೆ, ಮದ್ವೆ ಆದ್ಮೇಲೆ ಆಗಿರ್ಬೋದು, ಮದ್ವೆಗಿಂತ ಮುಂಚೆ ಆಗಿರ್ಬೋದು, ಪೆಟ್ ನೇಮ್ಸ್ ಕರ್ಕೊಡುವಂತದ್ದು ಒಂದು ರೂಢಿ ಇರುತ್ತೆ. ಅವ್ರವರ ಪ್ರೀತಿ ಪಾತ್ರರಿಗೆ ಇಂಥದ್ದು ಕರಿಬೇಕು ಅನ್ನೋಂಥದ್ದು. ನೀವು ಅವ್ರಿಗೇನಂತ ಪೆಟ್ ನೇಮ್ ಅಂತ ಕರೀತೀರಾ? ಅಂಡ್ ಪ್ರಭಾಕರ್ ಸರ್, ನೀವು ಸಿರಿ ಮೇಡಮ್ ಏನಂತ ಕರೀತೀರಾ ಪೆಟ್ ನೇಮ್? ಏನೋ ಕರಿತೀನಿ ಸರ್, ನಾನು ಒಂದೊಂದ್ಸರಿ ಒಂದೊಂದು ಕರಿತೀನಿ ಸರ್. ಅದು ಏನು ಇಂಥದ್ದೇ ಅಂತಿಲ್ಲ. ಒಂದೊಂದ್ಸರಿ ಸಿರಿ ಅಂತೀನಿ, ಒಂದ್ಸರಿ ರಾಣಿ ಅಂತೀನಿ, ಒಂದ್ಸರಿ ಕಂದ ಅಂತೀನಿ, ಒಂದ್ಸರಿ ಪುಟ್ಟ ಅಂತೀನಿ, ಒಂದ್ಸರಿ ಏಯ್ ಅಂತೀನಿ. ಏನೇನೋ ಅಂತಿರ್ತೀವಿ ಸರ್, ಆ ಥರ ಏನಿಲ್ಲ.
ಪರ್ಟಿಕ್ಯುಲರ್ ಇಲ್ಲ. ಮದ್ವೆಗ್ ಮುಂಚೆ ಪ್ರಭಾ ಅಂತ ಕರಿತಾ ಇದ್ದಿದ್ದು, ಪ್ರಭಾ ಅಂತ. ಅದಾದ್ಮೇಲೆ ಆಸ್ ಈ ಸೆಡ್ ಅವ್ರು ಏನ್ ನನ್ನನ್ನು ಕರಿತಾ ಇರ್ತಾರೋ ನಾನು ಹಂಗೆ ಕರಿತೀನಿ. ಈಗ ಪುಟ್ಟ ಅಂದ್ರೆ ಏನ್ ಪುಟ್ಟ ಅಂತ ನಾನು ಕೇಳ್ತೀನಿ, ಕಂದ ಅಂದ್ರೆ ಏನ್ ಕಂದ ಏಕೆ ಅಂತಿದ್ದೀರಾ ಅಂತೀನಿ. ಸೊ ಅವ್ರು ಏನ್ ನನ್ನನ್ನು ಈಗ ಅಮ್ಮು ಅಂದ್ರೆ ನಾನು ಅಮ್ಮು ಅಂತೀನಿ, ಕೊಡುಮ ಅಂತೀನಿ, ಕಂದ ಅಂತೀನಿ. ಸೊ ಅವ್ರು ಹೆಂಗ್ ಕರಿತಾ ಇರ್ತಾರೆ ನಾನು ಹಂಗೆ ಕರಿತಾ ಇರ್ತೀನಿ. ಅದು ಒಂದೇ ಪರ್ಟಿಕ್ಯುಲರ್ ನಾನು ಇದನ್ನೇ ಕರಿತೀನಿ ಅಂತ ಏನಿಲ್ಲ. ಮದುವೆ ಆದ್ಮೇಲಂತೂ ಬ್ಯಾಕ್ ಟು ಬ್ಯಾಕ್ ಶೋಸ್ ಅಲ್ಲಿ ಆಗಿರ್ಬೋದು, ಹಾಗೇನೆ ಸಿನಿಮಾಗಳಲ್ಲಿ ಬಿಸಿ ಆಗಿದ್ರ. ಅದ್ರ ಜೊತೆಗೆ ಪರ್ಸನಲ್ ಲೈಫ್ಗೂ ಒಂದಷ್ಟು ಟೈಮ್ ಕೊಡ್ಬೇಕಾಗುತ್ತೆ. ಹನಿಮೂನ್ ಎಲ್ಲ ಮುಗೀತಾ ಅಂತ? Sir, ಇಲ್ಲ, ನಾವಿಬ್ರು ಎಲ್ಲದಕ್ಕೂ ಈಗ ಫ್ಯಾಮಿಲಿ ಟೈಮ್ ಅಂತ ಬಂದಾಗ ಅದು ಫ್ಯಾಮಿಲಿಗೆ ಟೈಮ್ ಕೊಡ್ತೀವಿ. ಈಗ ಪ್ರೊಫೆಷನ್ ಅಂತ ಬಂದಾಗ ಪ್ರೊಫೆಷನ್ ಕೊಡ್ತೀವಿ. ನಮ್ಮಿಬ್ಬರ ಎಂಟರ್ಟೈನ್ಮೆಂಟ್, ನಮಗೆ ಸಿನಿಮಾ ನೋಡೋದು ಬಹಳ ಇಷ್ಟ ಇಬ್ರಿಗೂ. ನಮ್ಗೊಂದು 3 ಗಂಟೆ ಟೈಮ್ ಸಿಕ್ಬಿಡುತ್ತೆ ಅಂದರೆ ಯಾವ ಸಿನಿಮಾ ಇದೆ ಹೋಗ್ಬೇಡ ಅಂತ ಹೋಗ್ತಿರ್ತೀವಿ. ಸೊ ಹಾಗೆ ಯಾವ್ಯಾವ ಟೈಮ್ಗೆ ಅದೇ ಟೈಮ್ ಕೊಡಬೇಕು ಅದು ನಾವು ಕೊಡ್ತಾ ಇರ್ತೀವಿ. ಸೊ ನಮ್ಮಿಬ್ರು ಟೈಮ್ಗೆ ನಾವೆಲ್ಲೂ ಕೊರತೆ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ. ಮತ್ತೆ ಇನ್ನೊಂದು ಸಿನಿಮಾ ಅಂತ ಬಂದಾಗ ಒಂದು ಮಾತು ಹೇಳಬೇಕು. ಇನ್ನೊಂದು ಸಿನಿಮಾ ಅಂದರೆ ತುಂಬ ರೆಸ್ಪೆಕ್ಟ್ ಸರ್ ನಮಗೆ. ಮತ್ತು ನ್ಯೂ ಕಮರ್ಸ್ ಇರ್ತಾರಲ್ಲ ಅವ್ರಂದರೆ ನಾವು ತುಂಬ ಏನೋ ಆ ಸ್ಟೇಜ್ಗೆ ಒಂದು ಸಿನಿಮಾ ಮಾಡಬೇಕಂದ್ರೆ ಅವ್ರ ಹಿಂದೆ ಶ್ರಮ ತುಂಬ ಇರುತ್ತೆ, ಟ್ರಾವೆಲ್ ಎಷ್ಟೋ ವರ್ಷದ್ದಿರುತ್ತೆ. ಸೊ ನಾವು ಒಂದು ಏನಂದರೆ ಅವ್ರನ್ನ ನಾನು ಎಲ್ಲರೂ ಪರ್ಸ್ನಲಾಗಿ ಗೊತ್ತಿರಲ್ಲ. ಹಾಗಾಗಿ ನಾನು ಯಾವ ರೀತಿ ಅವ್ರನ್ನ ಸಪೋರ್ಟ್ ಮಾಡುವೆ ಅಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದರೆ ನಾನೊಂಥರ ಸಪೋರ್ಟ್ ಮಾಡ್ದಂಗೆ. ನಾನು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ಸರ್, ವಾರಕ್ಕೆ 3 ಪಿಕ್ಚರ್ ನೋಡ್ತೀವಿ ಸರ್. ಅದು ಸ್ಟಾರ್ಗಳದ್ದು ನಾನು ಸ್ವಲ್ಪ ಲೇಟಾಗೇ ನೋಡ್ತೀನಿ. ಹೊಸಬ್ರದ್ದೆಲ್ಲ ನಾನು ಫಸ್ಟ್ ಡೇ ಹೋಗಿ ಎನ್ಕರೇಜ್ಮೆಂಟ್ ಅಂತಲೇ ನೋಡ್ತೀನಿ ಸರ್ ನಾನು. ಮುಂದಿನ ದಿನಗಳಲ್ಲಿ ನೀವೇ ಅಲ್ಲ ಮುಂದಿನ ದಿನಗಳಲ್ಲಿ ನೀವು ಡೈರೆಕ್ಟರ್ ಆಗಿ, ಮೇಡಮ್ ಹೀರೋಯಿನ್ ಆಗಿ ಯಾವ್ದಾದ್ರು ಓರಿಯೆಂಟೆಡ್ ಸಿನಿಮಾ ಬರುತ್ತಾ ಅಂತ? ಯಾಕೆ ಸರ್ ಮಹಿಳಾ ಪ್ರಧಾನ? ನಾನು ಡೈರೆಕ್ಟರ್ ಆದರೆ ಮಹಿಳಾ ಪ್ರಧಾನನೇ ತೆಗಿಬೇಕಾ? ಅಲ್ಲ, ಮನೇಲಿ ರಾಣಿ ಅಂತ ಹೇಳ್ತಿದಾರಲ್ಲ ಅದಕ್ಕೆ. ನನ್ನನ್ನ ಇಲ್ಲ ಸರ್, ನನಗೆ ಅಷ್ಟು ಟ್ಯಾಲೆಂಟ್ ಇದೆಯಾ ಏನೋ ಗೊತ್ತಿಲ್ಲ ಸರ್ ಡೈರೆಕ್ಟರ್ ಆಗೋಷ್ಟು. ಡೈರೆಕ್ಟರ್ ಅನ್ನೋದು ತುಂಬ ನೋಬಲ್ ಜಾಬ್, ಅದು ತುಂಬ ರೆಸ್ಪಾನ್ಸಿಬಿಲಿಟಿ ಇರೋವಂಥದ್ದು. ಅದಕ್ಕೆ ತುಂಬ ಕಷ್ಟದ ಕೆಲಸ ಸರ್, ತುಂಬ ಗೌರವ ಇದೆ. ಅದನ್ನು ನಾನು ನಿಭಾಯಿಸೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವರಿಗೆ ಏನೋ ಶಿ ಈಸ್ ವೆರಿ ಗುಡ್ ಟ್ಯಾಲೆಂಟ್. ಅವರು ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ. ನಾನು ಸದ್ಯಕ್ಕೆ ಡೈರೆಕ್ಷನ್ ಯೋಚನೆಯಲ್ಲಿಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಆಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಇದುವರೆಗಿನ ಕೃಷಿ ಬೇರೆ ಇದೆ, ಈಗ ಸಡನ್ನಾಗಿ ಒಂದು ಡೈರೆಕ್ಟರ್ ಆಗೋಕ್ಕಾಗಲ್ಲ ನಾನು. ಸೊ ಇವರಿಗೆ ಆ ಇಂಟ್ರೆಸ್ಟ್ ಇದೆ, ಒಂದಷ್ಟು ಸರಿ ಹಂಚ್ಕೊಂಡಿದ್ದೀವಿ. ಅವರು ನೋಡಿದ್ದೀನಿ ಸೆಟ್ಟಲ್ಲೆಲ್ಲ ಡೈರೆಕ್ಷನ್ ಕಡೆ ಇನ್ಕ್ಲಿನೇಷನ್ ಇದೆ. ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ನಾನು ಡೈರೆಕ್ಟ್ ಮಾಡಿ ಇವ್ರನ್ನ ಹೀರೋ ಅಥವಾ ವಿಲನ್ ಮಾಡ್ತೀನಿ. ಪುರುಷ ಪ್ರಧಾನ ಚಿತ್ರ. ಪುರುಷ ಪ್ರಧಾನ ಇಲ್ಲ, ಏನು ಪ್ರಧಾನ, ಸ್ಕ್ರಿಪ್ಟ್ ಪ್ರಧಾನವಾಗಿ ಇಟ್ಕೊಳ್ತೀನಿ ನಾನು. ಅದರಲ್ಲಿ ಅವಕಾಶ ಸಿಕ್ಕಿದ್ರೆ ಹೇಳ್ತಿದ್ದೀನಿ, ನಿಮ್ಮ ಪ್ರಶ್ನೆಗೆ ಅಷ್ಟೇ ಹೇಳ್ತಿದ್ದೀನಿ. ಆ ಅವಕಾಶ ಸಿಕ್ಕಿದ್ರೆ ನಾನು ಇವ್ರನ್ನ ಕಾಸ್ಟ್ ಮಾಡಿ ನಾನು ಡೈರೆಕ್ಟ್ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.